ಇಡೀ ರಾಜ್ಯದಲ್ಲಿ ತಲುಪಿಸಿ ನಾವು ಇವತ್ತು ಲೋಕಸಭಾ ಚುನಾವಣೆಗೆ ಪ್ರವೇಶ ಮಾಡಿ ಇವತ್ತು ಸನ್ಮಾನ್ಯ ನಮ್ಮ ರಾಧಾಕೃಷ್ಣ ಸಾಹೇಬರ ಚುನಾವಣೆಗೋಸ್ಕರ ಮತಯಾಚನೆ ಮಾಡಲಿಕ್ಕೆ ಇವತ್ತು ಚಿನ್ನಕಾರ ಗ್ರಾಮ ಪಂಚಾಯತ್ಗೆ ನಾವೆಲ್ಲ ಇವತ್ತು ಎಲ್ಲ ಮುಖಂಡರು ಸೇರಿ ಬಂದಿದ್ದೀವಿ ಬಂಧುಗಳೇ. ಖರ್ಗೆ ಸಾಹೇಬ್ಗೂ 150 ಮಂದಿ ಹೆಸರು ಗೊತ್ತಿದೆ ಚಿನ್ನಕರದಾಗ. ನೀವೆಲ್ಲರೂ ಒಂದು ಸುಮಾರು ನಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ನಮ್ಮ ಊರಿಗೆ ಶಾಲೆ ಎಲ್ಲ ಪೂರಾ ಬೀಳುವಂತದಲ್ಲಿದೆ ಸರ್. ನಮ್ಮ ಸ್ಕೂಲ್ ಬೇಕಂತಂದ್ರೆ ಅವಾಗ ನಮ್ಮ ಸರ್ಕಾರವೂ ಇಲ್ಲ. ಸೀದಾ ನಿಮ್ಮೊಂದು 8 ಮಂದಿ ಮುಖಂಡರು ಖರ್ಗೆ ಸಾಹೇಬ್ ಅಲ್ಲಿ ಬಂದಿದ್ರು. ಸೀದಾ 45-50 ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿಕೊಟ್ರು. ಮತ್ತೆ ಇನ್ನ ಏನ್ ಬೇಕು? ನಮ್ಮ ಮಕ್ಕಳು ಓದೋ ಸಲುವಾಗಿ ಶಾಲೆ ಕೊಡ್ತಾರ, ಏನಾರ ಆಪತ್ ಬಂದ್ರೆ ದವಾಖಾನೆ ಅದ, ಹಾಸ್ಟೆಲ್ ಅದ, ಇನ್ನ ಏನ್ ಮಾಡ್ಬೇಕು? ಆರ್ಟಿಕಲ್ 371 ಇವತ್ತು ನಮ್ಮ ಭಾಗಕ್ಕ ಒಂದು 100 ಸೀಟ್ ಬರ್ತಿದ್ದಿಲ್ಲ, 103 ಸೀಟ್ ಬರ್ತಿದ್ದಿಲ್ಲ. ಇವತ್ತು 1000 ಸೀಟ್ ಬರ್ಲಕ್ಕತ್ತವ. ಅದು ಯಾರ ಕಾರಣ? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಕಾರಣ. ಯಾರನ್ನ ಕೇಳಿದ್ವಿ, ನೀವು ನಾವು ಕೇಳಿದ್ವಿ. ಆರ್ಟಿಕಲ್ 371 ನಮ್ಗೆ ಗೊತ್ತಿದ್ದಿಲ್ಲ. ಮತ್ತೆ ಮುಂದಿನ ಪೀಳಿಗೆಗೆ ಏನೇನ್ ಬೇಕು ಅವು 100 ವರ್ಷ ಅಲ್ಲ 1000 ವರ್ಷ ಆದ್ರೂ ಖರ್ಗೆ ಸಾಹೇಬ್ ಹಂಗೆ ಇರ್ತಕ್ಕಂಥ ಕೆಲಸ ಆರ್ಟಿಕಲ್ 371. ಈಗ 371 ಬಗ್ಗೆ ಬಹಳ ಜನ ಎಲ್ಲ ಹೇಳಿದ್ದಾರೆ. ನಿಮ್ಮ ಸ್ಕೀಮ್ಗಳ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ನಿಮ್ಗೆಲ್ಲರೂ ಗೊತ್ತಿದೆ, ನಮ್ಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ ಸ್ಕೀಮ್ಗಳ ಬಗ್ಗೆ. ಯಾಕಂದ್ರೆ ನಮ್ಗೆಲ್ಲ ಬಂದು ಮುಟ್ಟಿದವ ಅನುಭವಿಸ್ತಾ ಇದ್ವಿ ನೀವೆಲ್ಲ. ಹೌದಾ ಇಲ್ಲ? ಎಲ್ರಿಗೂ ಮುಟ್ಟಿದೆ. ಈಗ ನಮ್ಗೇನಪ್ಪ ಅಂದ್ರೆ ನಿಮ್ಮ ವಿನಂತಿ, ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ವೋಟ್ ಹಾಕಿಸ್ಬೇಕು. ಅದು ಬಹಳ ಮುಖ್ಯವಾದದ್ದು. ಅವಾಗ ನಮಗೆ ಲೀಡ್ ಜಾಸ್ತಿ ಲೀಡ್ ಬರ್ತೀವಿ. ಮನೆ ಲೀಡ್ ಕೊಟ್ಟಿದ್ದೀರಿ ಅಸೆಂಬ್ಲಿಗೆ, ಅದಕ್ಕಿಂತ ಜಾಸ್ತಿ ಲೀಡ್ ಕೊಡ್ಬೇಕು. ಜಾಸ್ತಿ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಇನ್ಕ್ರೀಸ್ ಜಾಸ್ತಿ ಮಾಡಬೇಕು ನಾವು. ಅವಾಗಷ್ಟೇ ನಮ್ಗೆ ಇದು ಆಗ್ತದೆ, ಗೆಲುವಾಗಕ್ಕೆ ಸಾಧ್ಯ ಆಗ್ತದೆ. ಸೊ ತಾವೆಲ್ಲರೂ ಅಭಿವೃದ್ಧಿ ಮಧ್ಯದ ಬಹಳ ಅಭಿವೃದ್ಧಿಗಳಾಗಿದೆ, ಎಲ್ಲರೂ ನೋಡ್ತಾ ಇದ್ದೀರಿ, ಮಾತಾಡ್ತಾ ಇದ್ದೀರಿ ಅದ್ರ ಬಗ್ಗೆ. ಅದನ್ನು ಹಂಗೆ ಮತ್ತೆ ನಾವು ಮುಂದುವರಿಸಬೇಕಾದ್ರೆ ನಾವು MP ಆಗಿ ಎಲೆಕ್ಟ್ ಆಗಬೇಕು. ಈಗ MLA 10 ವರ್ಷ ಯಾರು MLA ಇಲ್ಲ ನಿಮ್ಮಲ್ಲಿ. ಎಷ್ಟು ಕೆಲಸಗಳಾಗಿದ್ದಾವೋ ಬಿಟ್ಟಿದ್ದಾವೆ ನಿಮಗೆ ಗೊತ್ತಿದೆ. ಹೌದಿಲ್ಲ? ನಮ್ಮ ಕಾರ್ಯಕರ್ತರಿಗೂ ಕಷ್ಟ, ನಮ್ಮ ಕೆಲಸ ಕಾರ್ಯಗಳು ಆಗೋದಿಲ್ಲ. ಸೊ ಈಗ ನಿಮಗೆ ಒಂದು ಅವಕಾಶ ಬಂದಿದೆ MP ಎಲೆಕ್ಟ್ ಮಾಡೋಕ್ಕೆ. ತಾವೆಲ್ಲರೂ ಇದರ ಉಪಯುಕ್ತ ಮಾಡ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ನನ್ನನ್ನು ನೀವು ಗೆಲ್ಲಿಸಬೇಕಂತೇಳಿ ವಿನಂತಿ ಮಾಡ್ಕೊಡ್ತೀನಿ.